ಅಮ್ಮ, ನಾನೇನು ತಪ್ಪು ಮಾಡಿದ್ದೇನೆಂತ ನನಗೆ ಈ ಶಿಕ್ಷೆ ಕೊಟ್ಟಿದ್ದಾಯಿ. ಜಗದೀಶ್ವರ, ಪರಮೇಶ್ವರ, ನೀಲಕಂಠ, ಗಂಗಾಧರ, ಯಾಗಪ್ಪ ನನಗೆ ಈ ಶಿಕ್ಷೆ? ಅಮ್ಮ, ನಗುವುದು ಅಳುವುದು ನೀವೇ ಹೇಳಿ, ಬಿಡುವುದು ಈ ಊರಿನಲ್ಲಿ. ಈ ಜನರ ನಡುವೆ ನಾನು ಹೇಗೆ ಬಾಳಲಿ? ಅಳುವುದೋ ನಗುವುದೋ ಈಗ ಏನು ಮಾಡಲಿ? ನಗುವುದೋ ಅಳುವುದೋ ನೀವೇ. ಬಡವರ ಕಂಬನಿಗೆ ಬೆಲೆಯೇ ಇಲ್ಲ, ಧನಿಕರ ವಂಚನೆಗೆ ಕೊನೆಯೇ ಇಲ್ಲ. ಅಳುಕಿನ ಮಾತುಗಳ ನಂಬುವರಲ್ಲ, ಸತ್ಯವನ್ನು ನುಡಿದಾಗ ಸಿಡಿಯುವರಲ್ಲ. ದೂರ ತಳ್ಳುವರಲ್ಲ, ದೂರ ತಳ್ಳುವರಲ್ಲ. ನಗುವುದೋ ಅಳುವುದೋ ನೀವೇ ಹೇಳಿ, ದುಡಿಯುವುದು ದುಡುವುದು ಈ ಊರಿನಲ್ಲಿ. ಈ ಜನರ ನಡುವೆ ನಾನು ಹೇಗೆ ಬಾಳಲಿ? ಅಳುವುದೋ ನಗುವುದೋ ಈಗ ಏನು ಮಾಡಲಿ? ನಗುವುದೋ ಅಳುವುದೋ ನೀವೇ ಹೇಳಿ. ತಾಯಿಯು ಮಗನನ್ನು ನಂಬದೆ ಇರಲು, ಅಣ್ಣನು ಮನೆಯಿಂದ ಹೊರಗೆ ತಳ್ಳಲು, ಕಾಲವೇ ಎದುರಾಗಿ ವೈರಿಯಾಗಲು, ಅತ್ತಿಗೆಯ ಕಂಗಳಲ್ಲಿ ಕೆಟ್ಟವನಾದೆ ನಾನು, ಕಾಮುಕನಾದೆ ನಾನು, ಕಾಮುಕನಾದೆ. ನಗುವುದೋ ಅಳುವುದೋ ನೀವೇ ಹೇಳಿ, ದುಡಿಯುವುದು ದುಡುವುದು ಈ ಊರಿನಲ್ಲಿ. ಬಡ್ಡಿಯ ಹಣ ತಿಂದು ಬಡವರ ಕೊಂದು, ಒಪ್ಪಿದ ಶ್ರೀಮಂತರ ನಾನಿನ ಎಂದು. ಹಾಕುವೆ ಸಂಪತ್ತಿಗೆ ನನ್ನ ಸವಾಲು, ಸಿರಿತನದ ಗೌರವವನ್ನು ಮೆಟ್ಟಿ ಮೆರೆಯುವೆ. ನಿಂದ ಸೊಕ್ಕು ಮುರಿಯುವೆ, ನಿಂದ ಸೊಕ್ಕು ಮುರಿಯುವೆ. ಶಿವರುದ್ರ, ಗಂಡು ಮೆಟ್ಟಿದ ನಾಡಿನ ಗಂಡು ಹುಲಿಗಳನ್ನು ಎದುರು ಹಾಕಿಕೊಂಡರೆ ಏನಾಗುತ್ತದೆ ಎಂದು ನಿನಗೆ ತಿಳಿದಿರಬೇಕು. ಬಂದ ಸಿಂಹರಾಜನಿಗೆ ಹಾಲು ಉಣಿಸಲು ಬಂದರೆ ಬಂದವರನ್ನೇ ಭೇಟಿಯಾಡಿ ತಿನ್ನುತ್ತದೆ ಎಂದು ನಿನಗೆ ತಿಳಿದಿರಬೇಕಲ್ಲವೇ? ಹೀಗೆ ನಿನ್ನ ಹಾಗೆ ಈ ಗೌಡನ ಆಳವನ್ನು ತಿಳಿದುಕೊಳ್ಳಲು ಬಂದವರು ಮಣ್ಣು ಮುಕ್ಕಿ ಸತ್ತಿರುವಾಗ ನಿನ್ನನ್ನು ತುಳಿದುಕೊಳ್ಳುವುದು ನನಗೆ ಯಾವ ಲೆಕ್ಕಲೇ? ನನಗೆ ಯಾವ ಲೆಕ್ಕ?
ನಮಗೆದುರಾಗಿದ್ದ ಆ ಶಿವರುದ್ರನ ಮನೆಯಿಂದ ಆಚೆ ಓಡಿಸಿ ಕಳಿಸಿದಂತಾಯ್ತು. ಇನ್ನು ಮುಂದೆ ಆಗುವ ಕೆಲಸವೆಂದು ವಿಚಾರ ಮಾಡಿ ಕೈಗೆತ್ತಿಕೊಳ್ಳಿ ಗೌಡ್ರಿ, ವಿಚಾರ ಮಾಡಿ ಕೈಗೆತ್ತಿಕೊಳ್ಳಿ. ಗೌಡ್ರ ಅಬಾಬಾ ಏನು ಮೆರ್ತಿದ್ನರಿ ಆ ಮಗ ನಮ್ಮ ಊರಾಗ. ಹಂಗ ಒಂದು ನಮ್ಮನಿ ಆ ಹುಡ್ಚಾಮಗ್ ಬಿಟ್ಟು ಕ್ವಾಣ ಮೆರ್ದಂಗೆ ಮೆರ್ತಿದ್ದ ಆ ಮಗ ಗೌಡ್ರ. ಈಗ ಹೆಂಗಾಯ್ತು ನೋಡ್ರಿ ಆ ಮಗ್ಗ. ಹಂಗ ಒಂದು ನಮ್ಮನಿ ಸುಣ್ಣದ ನೀರು ಕುಡಿಸಿದ ಕ್ವಾಣ ಅದಂಗೆ ಆಗ್ಯಾನ ಮಗ. ಓ ಸುಣ್ಣದ ನೀರನ್ನು ಕುಡಿದಿರುವ ಕೋಣನ ಕತ್ತನ್ನು ಕತ್ತರಿಸುವ ಕಾಲ ಹತ್ತಿರ ಬಂದಂತಾಯಿತು. ಓ ಪಡಸಾಲಿ, ಇನ್ನು ಅವರ ವಶಕ್ಕಿರುವ 2 ಎಕರೆ ಜಮೀನನ್ನು ನಮ್ಮ ಕೈ ವಶ ತೆಗೆದುಕೊಳ್ಳಲೇಬೇಕು. ಅದೇ ಗೌಡ್ರ, ಅದ ವಿಷಯಕ್ಕಂತ ನಮ್ಮ ಲಾಯರ್ ಕಂಪನಿ ಪತಿ ಹತ್ರ ಹೋಗಿದ್ದೆ. ಆ ಬೆಟ್ಟಪ್ಪ ಸಹಿ ಮಾಡಿದ್ದು ತಾರೀಖ್ ಹೆಚ್ಚು ಕಡಿಮೆ ಆಗೈತಲ್ರಿ ಗೌಡ್ರ. ಈಗ ಅದೆಲ್ಲ ಸರಿ ಮಾಡ್ಸ್ಕೊಂಡು ಬಂದೇನಿ. ಇನ್ನೊಂದು ಬಾಕಿ ಏನಂದ್ರೆ ಗೌಡ್ರ, ನಿಮ್ದು ಗಂಡ ಕೆಲಸ ಆ ಸರೋಜವನ್ನ ಸಹಿ ಒಂದು ಮಾಡ್ಸ್ಕೊಂಡ್ ಬಿಟ್ರಿ ಅಂದ್ರೆ ಆ ಹೊಲ ನಿಮ್ಮ ಹೆಸರಲ್ಲಿ ಮಾಡಿಕೊಡ್ತಾರ್ರಿ ಗೌಡ್ರ. ನಿಮ್ಮ ಹೆಸರು ಮಾಡಿಕೊಡ್ತಾರ. ಪಡಸಾಲಿ, ಆ ಕಾಗದವನ್ನು ನನಗೇ ಕೊಡು. ನಾನೇ ಹೋಗಿ ಸಹಿ ಮಾಡಿಸಿಕೊಂಡು ಬರುತ್ತೀನಿ. ಒಂದು ವೇಳೆ ಸಹಿ ಮಾಡಲು ತಂಟೆ ತಕರಾರು ಮಾಡಿದರೆ ಅವಳ ಹೆಬ್ಬಣ್ಣನೆ ಕತ್ತರಿಸಿಕೊಂಡು ನಿಮ್ಗೆ ಅರ್ಪಿಸುತ್ತೇನೆ. ಹಾಕರು ಏ ಸ್ವಲ್ಪ ತಳ್ಳಿ ತಮ್ಮ, ಅಷ್ಟೇ ಅವಸರ ಮಾಡ್ತಿದ್ದಿ ಇಂಥ ಸಣ್ಣ ಕೆಲಸಕ್ಕೆ. ಅಲ್ಪ ಇಲ್ಲಿ ನಾ ಅದೇ ಅನ್ನೋದು ನಿನಗೆ ಗೊತ್ತಿಲ್ಲ. ಇಂಥ ಸಣ್ಣ ಕೆಲಸಕ್ಕೆ ಅಷ್ಟೇ ಅವಸರ ಮಾಡ್ತಿದ್ದಿ. ಆಲ್ರೆಡಿ ಗೌಡ್ರ ಆ ನಮ್ಮ ರಂಗನ್ನ ಸರೋಜಮ್ಮನ ಕರ್ಕೊಂಬ ಅಂತಂದು ಹೇಳಿ ಕಳ್ಸೇನ್ರಿ ಗೌಡ್ರ, ಹೇಳಿ ಕಳ್ಸೇನಿ. ಮೆಚ್ಚಿದೆ ಕಾರ್ಕುನ, ಮೆಚ್ಚಿದೆ. ಈ ನಿನ್ನ ಬುದ್ಧಿವಂತಿಕೆ ವಿದ್ಯೆಗೆ ಮೆಚ್ಚಿದೆ. ಮಹಾಭಾರತದಲ್ಲಿ ಶಕುನಿ ತನ್ನ ಕುತಂತ್ರದಿಂದ ಆಟವನ್ನು ಗೆದ್ದು ತೋರಿಸಿದಂತೆ ಇಂದು ಈ ನಿನ್ನ ಬುದ್ಧಿವಂತಿಕೆಯಿಂದ ಗೆದ್ದು ತೋರಿಸಿಬಿಟ್ಟೆ ಕಾರ್ಕುನ, ಗೆದ್ದು ತೋರಿಸಿಬಿಟ್ಟೆ. ಗೌಡ್ರೆ, ನಮ್ಮ ಕಾರ್ಕುನರು ಹೇಳಿದ ಹಾಗೆ ಈ ಸರೋಜಳಮ್ಮನನ್ನು ಕರೆದುಕೊಂಡು ಬಂದಿದ್ದೇನೆ. ಅದೇನಂತ ನೀವೇ ವಿಚಾರಿಸಿ. ಗೌಡ್ರೆ, ಪದೇ ಪದೇ ಹೇಳ್ತಾ ಇದ್ದೀನಿ, ಈ ನಮ್ಮ ಸಂಸಾರದ ವಿಷಯದಲ್ಲಿ ತಲೆ ಹಾಕಬೇಡ ಅಂತ. ಒಂದು ವೇಳೆ ಈ ವಿಷಯ ನನ್ನ ಮಗನಿಗೇನಾದ್ರೂ ಗೊತ್ತಾದ್ರೆ ನಿಮಗೆ ತೊಂದರೆ ತಪ್ಪಿದ್ದಲ್ಲ, ಹುಷಾರ್. ತೊಂದರೆಯನ್ನು ಕೊಡುವ ಈ ಬೈರೇಗೌಡನಿಗೆ ತೊಂದರೆಯನ್ನು ಕೊಡಲು ಬಂದರೆ ನಿನ್ನ ಗಂಡ ಬೆಟ್ಟಪ್ಪನಿಗೆ ಬಂದ ಗತಿ ನಿನಗೂ ಬಂದಿತ್ತು ಜೋಕೆ. ರಕ್ತ ಸಂಬಂಧಿಕರ ನೀವ್ಯಾವ ನನ್ನ ಮನೆಯಿಂದ ಆಚೆ ಓಡಿಸುವಾಗ ಇನ್ನು ಯಾವುದೇ ಸಂಬಂಧವಿಲ್ಲದ ನಾವು ಅವನನ್ನು ಈ ಭೂಮಿಯಿಂದಲೇ ಆಟ ಆಡಬೇಕಾಗುತ್ತದೆ ಜೋಕೆ. ಗೊತ್ತೋ, ನೀವ್ಯಾರು ತಾಯಿ ಎದೆ ಹಾಲು ಕುಡಿದು ಬೆಳೆದವರಲ್ಲ ಅಂತ ನನಗೆ ಚೆನ್ನಾಗಿನೇ ಗೊತ್ತು. ಅವನು ನನ್ನ ಮನೆ ಬಿಟ್ಟು ಹೋಗಿರಬಹುದು ನಿಜ, ಅಂದ್ರೆ ಇದುವರೆಗೂ ಅವನು ನನ್ನ ಮಗನೇ. ನಾನು ಮನಸ್ಸು ಮಾಡಿ ನೀವು ಮಾಡಿರೋ ಅನ್ಯಾಯದ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರೆ ಸಾಕು, ಈಗಲೇ ನಿಮ್ಮ ರುಂಡವನ ತಂದು ನನ್ನ ಉಡಿಯಲ್ಲಿ ಹಾಕ್ತಾರೆ ನನ್ನ ಮಗ. ಗೌಡ್ರ ಸುಮ್ಮನೆ ಹಿಂಗೆ ಮನೆ ಕರ್ಕೊಂಡು ಬಂದು ಜಗಳ ಮಾಡೋದ್ರೊಳಗೆ ಉಪಯೋಗ ಇಲ್ರಿ ಗೌಡ್ರ, ಉಪಯೋಗ. ಸ್ವಲ್ಪ ತಡ್ಕೋರಿ, ನಾ ಎಲ್ಲ ಹೇಳ್ತೀನಿ. ನೋಡ್ ಸರೋಜವ್ವ, ನಾವು ನೀವು ಚಂದಾಗಿರ್ಬೇಕಂದ್ರೆ ಈ ಕಾಗದ ಮ್ಯಾಗ ಒಂದು ಸಹಿ ಮಾಡು. ಅವಾಗ ನಿನ್ನ ಪಾಡಿ ನೀ ಕುಲು 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 ಲಕ್ಕ ಅಂತ ನೀ ಇರುವಂತಿತ್ತ, ನಿಮ್ಮ ಪಾಡಿ ನಾವು ಇದಕ್ಕೇನಂತೀವ ಸರೋಜವ್ವ? ನಾನು ಸಹಿ ಮಾಡಬೇಕೆ? ಇಲ್ಲ, ವಿಷಯ ಏನು ಅಂತ ತಿಳಿಲಾರ್ದೆ ನಾನು ಇದಕ್ಕೆ ಸಹಿ ಮಾಡೋದಿಲ್ಲ. ಮೊದಲು ಏನು ವಿಷಯ ಅಂತ ಹೇಳಿ ಆಮೇಲೆ ನಾನು ಹೇಳ್ತೇನೆ ಸಹಿ ಮಾಡಬೇಕೋ ಬೇಡವೋ ಅಂತ. ಏನೆಂದು ವಿಷಯವನ್ನು ಕೇಳದೆ ಸುಮ್ಮನೆ ಸಹಿ ಮಾಡಿದರೆ ಸರಿ, ಇರದಿದ್ದರೆ ತೊಂದರೆಯನ್ನು ಅನುಭವಿಸಬೇಕಾದೀತು ಜೋಕೆ. ಇಲ್ಲ, ನೀವೇನು ಹೇಳಿದ್ರೋ ನಾನು ಮಾತ್ರ ಇದಕ್ಕೆ ಸಹಿ ಮಾಡಲಾರೆ. ರಂಗ, ಸರೋಜಾ, ಸುಮ್ಮನೆ ಒಳ್ಳೆ ಮಾತಿನಿಂದ ಕೇಳಿಕೊಳ್ಳುತ್ತೇವೆ, ಸಹಿ ಮಾಡಿ ಹೊರಟು ಹೋಗಿ ಇಲ್ಲಿಂದ. ಇಲ್ಲದಿದ್ದರೆ ಈ ನಿನ್ನ ಬ್ರಹ್ಮ ಬರದ ಈ ನಿನ್ನ ವಿಧಿಲಿಪಿತವನ್ನು ಅಳಿಸಿ ಹಾಕಿ ಶ್ಮಶಾನದ ದಾರಿ ತೋರಿಸಬೇಕಾಗುತ್ತದೆ. ಒಳ್ಳೆ ಮಾತಿನಿಂದ ಕೇಳಿಕೊಳ್ಳುತ್ತೇವೆ ಸರೋಜಾ, ಸಹಿ ಮಾಡಿ ಹೊರಟು ಹೋಗಿ ಇಲ್ಲಿಂದ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಾನು ಮಾತ್ರ ಇದಕ್ಕೆ ಸಹಿ ಮಾಡುವುದಿಲ್ಲ. ರಂಗ, ಹೇಳಿ ಗೌಡ್ರೆ. ಹಾಗಾದರೆ ಕತ್ತರಿಸಿ ಹಾಕಿ ಬಿಡು ಇವಳನ್ನು. ಆಯ್ತು ಗೌಡ್ರೆ, ಜೈ ಬಜರಂಗ್ ಬಲಿ.
ತಡಿ ಮತ್ತೆ ಹಂಗೆ ಮಾಡಿಗಿಡಿಲೇಪ್ಪ ಗೌಡ್ರ. ನಾವು ಈಗ ಈ ಸರೋಜವನ್ನ ಚಂಡ ಹಾರಿಸಿದೀವಿ ಅಂದ್ರೆ ನಮ್ಮ ಕೆಲಸ ಏನು ಆಗಲ್ಲ ಗೌಡ್ರ. ಇದಕ್ಕೊಂದು ಉಪಯೋಗ ಐತಿ. ಏನಂದ್ರೆ ಈಗೀಗ ಚಿತ್ರಾಂಶ ಕೊಟ್ಟು ಸಹಿ ಮಾಡಿಸ್ಬೇಕು ರೀ. ಚಿತ್ರಾಂಶ ಕೊಟ್ಟು ಸಹಿ ಮಾಡಿಸ್ಬೇಕು. ಏ ರಂಗ, ಮೊದಲಿ ಕಟ್ಟಿ ಹಾಕೋ ಇವಳನ್ನ. ಆಯ್ತು ಗೌಡ್ರೆ. ಪಾಪಿಗಳ ಒಂದು ಹೆಣ್ಣನ್ನ ಕರೆತರಿಸಿ ಮೋಸದಿಂದ ಈ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗ್ಬೇಕು ಈ ನಿಮ್ಮ ಗಂಡ್ರ ಜನ್ಮಕ್ಕೆ. ಹಲೋ, ನಾನು ಅಗ್ರಜ ಮಾತನಾಡೋದು. ಹಾ, ಒಳ್ಳೆ ಕೆಲಸವನ್ನು ಮಾಡಿದಿರಿ, ಶಬ್ಬಾಷ್. ಒಂದು ನಿಮಿಷ ನೋಡ್ರಿ, ಆ ಶಿವರುದ್ರನ ಹೊಡೆಯಲಿಕ್ಕೆ ಸುಪಾರಿ ಕೊಟ್ಟಿದ್ದೆ. ಅವನು ಸಿಕ್ಕಾಪಟ್ಟಿ ಹೊಡೆದಿದ್ದಾರೆ ಅಂತೆ. ಈಗ ಅವನು ಸಾಯಿಸಕ್ಕೋ ಬೇಡ ಅಂತ ಕೇಳ್ತಿದ್ದಾರೆ. ಈಗ ನಾನು ಏನ್ ಹೇಳಲಿ ಗೌಡ್ರಿ ಅವರಿಗೆ? ಶಬಾಷ್ ಅಗ್ರಜ, ಶಬಾಷ್. ಅವನ ಪ್ರಾಣದ ಅವಶ್ಯಕತೆ ನಮಗಿಲ್ಲ. ಕತ್ತರಿಸಿ ಹಾಕಲಿಕ್ಕೆ ಹೇಳಿಬಿಡು ಆ ಕತ್ತೆ ಕಿರಬನನ್ನ. ಬಿಡಿ, ದಯವಿಟ್ಟು ನನ್ನ ಮಗನಿಗೆ ಚಿತ್ರಹಿಂಸೆಯನ್ನ ಕೊಡ್ಬೇಡಿ. ಅವನನ್ನ ಬಿಡೋದಕ್ಕೆ ಹೇಳಿ ಗೌಡ್ರಿ. ದಯವಿಟ್ಟು ಅವನನ್ನ ಬಿಟ್ಟು ಬಿಡಿ. ಇಲ್ಲಿಗೆ ಬರಬ್ರಿ ಆತ್ ನೋಡ ತಮ್ಮ. ಈಗ ನಮ್ಮ ಗಾಣಕ ಮೀನು ಬಿದ್ದಂಗ ಆತ ನೋಡ ಸರೋಜವ್ವ. ಈಗ ನಿನಗ ನಿನ್ನ ಮಗ ಬೇಕು ಅಂದ್ರ ಈ ಕಾಗದಕ್ಕೆ ಒಂದು ಸಹಿ ಮಾಡು. ಮತ್ ನಿನ್ನ ಮಗ ಬ್ಯಾಡ ಅಂದ್ರ ಅವ ಅಲ್ಲೇ ಗತಿ, ನೀ ಇಲ್ಲೇ ಅಳ್ಕೊಂತ ಕುತ್ಕೊಂತಿ. ಹೆಂಗ್ ಮಾಡ್ತೀವ? ಸರಿ, ನಾನೀಗ ಸಹಿ ಮಾಡಬೇಕು. ನೀವು ಹೇಳಿದಂತೆ ನಾನಿದಕ್ಕೆ ಸಹಿ ಮಾಡ್ತೀನಿ. ಆದ್ರೆ ಮೊದಲು ನನ್ನ ಮಗನನ್ನ ಕರೆಸಿ ನಾನು ಅವನನ್ನ ಕಣ್ಣಾರೆ ನೋಡ್ಬೇಕು. ಆ ನಂತರನೇ ಇದಕ್ಕೆ ಸಹಿ ಮಾಡೋದು. ಅಭಿಮಾನ, ಮಗನ ಮೇಲೆ ತಾಯಿ ಅಭಿಮಾನ ಇರಲಿ ಇರಲಿ. ಅಗ್ರಜ, ಎಳೆದುಕೊಂಡು ಬರಲು ಫೋನ್ ಮಾಡಿ ಹೇಳು ಅವನನ್ನು. ಆಯ್ತು ಗೌಡ್ರಿ. ಹಾ, ನಾನೇ ಮಾತನಾಡೋದು. ಆ ಶಿವರುದ್ರನ ಸಾಯಿಸಬೇಡಿ, ಒತ್ತು ಮೂಟೆ ಕಟ್ಟಿಕೊಂಡು ಎಳೆದುಕೊಂಡು ಬನ್ನಿ ಇಲ್ಲಿಗೆ. ಈಗರ ಸಮಾಧಾನ ಆತನವಾ ಸರೋಜವ್ವ? ಇನ್ಯಾಗರ ಇದಕ್ಕೊಂದು ಸಹಿ ಮಾಡು. ಇಲ್ಲ, ನನ್ನ ಮಗನನ್ನ ಕಣ್ಣಾರೆ ನೋಡೋವರೆಗೂ ನಾನು ಈ ಪತ್ರಕ್ಕೆ ಸಹಿ ಮಾಡೋದಿಲ್ಲ. ಸರೋಜಾ, ನಿನ್ನ ಮಗ ನಿನಗೆ ಜೀವಂತವಾಗಿ ಬೇಕೆನ್ನುವುದಾದರೆ ಸುಮ್ಮನೆ ಸಹಿ ಮಾಡು. ಇರದಿದ್ದರೆ ನೀ ನೋಡುವುದು ನಿನ್ನ ಮಗನ ಮುಖವಲ್ಲ, ಅವನ ಹೆಣ. ಸರೋಜ, ಸುಮ್ಮನೆ ನಮ್ಮ ಗೌಡರ ಮಾತಿಗೆ ಒಪ್ಪಿಕೊಂಡು ಸಹಿ ಮಾಡಿದರೆ ಸರಿ. ಇಲ್ಲದಿದ್ದರೆ ಆ ಸಹಿ ಮಾಡುವ ಕೈಗಳನ್ನು ಕೊತ್ತು ನಾವೇ ಸಹಿ ಮಾಡಿಕೊಳ್ಳಬೇಕಾಗಿತ್ತು. ಎಚ್ಚರ. ಏನು ಇದೆಲ್ಲ? ಯಾಕೋ ನಿನ್ನ ಈ ರೀತಿ ಹೊಡೆದಿದ್ದಾರೆ? ಅಮ್ಮ, ಈ ರೀತಿ ನನ್ನನ್ನು ಸಾಯುವ ಹಾಗೆ ಹೊಡೆದಿದ್ದಾರೆ ತಾಯಿ. ಅಮ್ಮ, ಯಾಕಮ್ಮ ನಿನ್ನನ್ನು ಈ ರೀತಿ ಕಟ್ಟಿ ಹಾಕಿದ್ದಾರೆ ತಾಯಿ? ಹೇಳಮ್ಮ, ಹೇಳು. ಹೇಳು ತಾಯಿ, ಯಾಕೆ ನೀನು ಈ ರೀತಿ ಕಟ್ಟಿ ಹಾಕಿದ್ದಾರೆ? ಏ ಬಿಕೌರಿ ನನ್ನ ಮಗನೇ, ಗರುಡನಂತೆ ಗರುಡ, ಎಲ್ಲಿ ಅಡಿಗೆ ಹೋಯಿತು ನಿನ್ನ ಗರುಡನ ಅಟ್ಟಹಾಸ? ನೋಡ್ರಿ, ರಾಕ್ಷಸ ಗುಂಪು ಕಟ್ಟಿಕೊಂಡು ಬಂದು ನನ್ನ ಮಗನನ್ನ ಹೆದರಿಸಿ ಈ ರೀತಿ ಹೇಡಿಯಂತೆ ಹೊಡೆದು ಹಾಕಿದಿರಲ್ಲ, ಅವನು ನಿಮ್ಮನ್ನ ಸುಮ್ಮನೆ ಬಿಡ್ತಾನಂತೆ ಭಾವಿಸ್ಬೇಡ್ರು. ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ತಕ್ಕ ಶಿಕ್ಷೆಯನ್ನ ಕೊಟ್ಟೆ ಕೊಡ್ತಾನೆ ನನ್ನ ಮಗ.
ವೀರ ಮದಿಕೇರಿನ ಅಥವಾ ಸಂಗೊಳ್ಳಿ ರಾಯಣ್ಣನ? ಅದು ಯಾವುದು ಅಲ್ವೋ? ಮದ ತುಂಬಿರೋ ನಿಮ್ಮಂಥ ಮದಗಜಗಳನ್ನ ಸೆರೆಯಾಡುವಂಥ ನನ್ನ ಮಗ ವೀರ ಮದಕರಿ. ಮದಕರಿ, ಆ? ವೀರ ಮದಕರಿ. ಹೋಗಾದರೆ ನಿನ್ನ ಕಣ್ಣಾರೆ ನೀನೇ ನೋಡು ಈ ವೀರ ಮದಕರಿಯ ಕರಿಯನ್ನು ಇಳಿಸುವುದನ್ನು. ಅಗ್ರಜ, ತೋರಿಸು ಇವನಿಗೆ ನಿನ್ನ ಗಜರಾಜನ ಗರ್ವವನ್ನ. ಮದಕರಿ, ವೀರ ಮದಕರಿ. ಏನಾರು ಹಂತಕರೇ, ನನ್ನನ್ನು ಸಾಯುವಾಗಿ ಹೊಡೆದರೆ ಅಷ್ಟು ಸುಲಭವಾಗಿ ಸತ್ತು ಹೋಗುತ್ತದೆ ತಿಳಿದುಕೊಂಡಿದ್ದೀರಾ ನೀವು? ನಾನು ಸಾಯುವುದೇ ಖಚಿತವಾದರೆ ಜೊತೆಗೆ ನಿಮ್ಮನ್ನೆಲ್ಲ ಕರೆದುಕೊಂಡು ಹೋಗುತ್ತೇನೆ ತಿಳಿಯಿರಿ. ಹಲೋ, ಹೌದು, ನಾನೇ ಬೈರೇಗೌಡ ಮಾತನಾಡ್ತಿರೋದು. ಈಗಲೇ ಬರುತ್ತೇವೆ. ಅಗ್ರಜ, ನಮ್ಮ ತಾಲೂಕಿಗೆ ಹೊಸದಾಗಿ ಜಿಲ್ಲಾಧಿಕಾರಿಯವರು ಬಂದಿದ್ದಾರಂತೆ ನಮ್ಮ ಫ್ಯಾಕ್ಟರಿಯ ಬಗ್ಗೆ ಮಾತನಾಡಲು. ಅದೇನಂದು ತಿಳಿದುಕೊಂಡು ಬಂದರಾಯ್ತು. ನಡಿ ಹೋಗೋಣ. ರಂಗ, ಗೌಡ್ರ ನಾವೀಗ ಹೊಂಟಿವಿ ಅಂದ್ರೆ ಮತ್ತೆ ಇಲ್ಲಿ ಇವ್ರು ನೋಡ್ಕೊಂಡ್ರ ಯಾರ್ರಿ ಗೌಡ್ರ? ರಂಗ, ನೀನ್ ಇಲ್ಲೇ ಇರು. ಇವನು ಬೇಗ ಹೇಳುವ ಲಕ್ಷಣ ಇಲ್ಲ ಎಂದು ಕಾಣುತ್ತದೆ. ಬಂದ ನಂತರ ಎಲ್ಲರೂ ಕೂಡಿ ಸಹಿ ಮಾಡಿಸಿಕೊಂಡರಾತು. ಆದಷ್ಟು ಬೇಗ ಹೋಗಿ ಹೊಳ್ಳಿ ಬರುತ್ತೇವೆ ನಾವು. ಓಕೆ ಬಾಸ್, ನೀವು ನಿಶ್ಚಿತೆಯಾಗಿ ಹೋಗಿ ಬನ್ನಿ. ಗೌಡ್ರ ಹೋಗೋಣ ನೋಡ್ರಿ ತಮ್ಮ, ನೀವು ಹುಷಾರಾಗಿರು. ಯಾಕಂದ್ರೆ ಅರ್ಗಾಯಿ ಮಾಡಿದ ನಾಗರಾವ ಮೊದ್ಲ ಅದ, ಹೌದಾ? ಎದಕ್ಕಾದ್ರೂ ಒಟ್ಟು ಹುಷಾರಾಗಿರ್ರಿ ತಮ್ಮ, ನಾವು ಬರ್ತೇವೆ. ಆಯ್ತು ಕರ್ಕೊಂಡ್ರಿ, ಹೋಗಿ ಬನ್ನಿ. ಗೌಡ ಸಾಕಿದ ನಾಯಿ ನನ್ನ ಮಗನ, ನನ್ನನ್ನು ಕಾಯಲು ಆ ಭಗವಂತನೇ ಇರುವಾಗ ಇನ್ನು ನೀನೇನು ಕಾಯದು? ಏ ಶಿವರುದ್ರ, ಇಲ್ಲಿಂದ ತಪ್ಪಿಸಿಕೊಂಡು ಹೋಗಲು ನಿನ್ನನ್ನು ಬಿಟ್ಟು ಬಿಡುತ್ತೇನೆ ಎಂದು ತಿಳಿದಿರುವೆ. ಈ ಲೋಕದಿಂದಲೇ ನಿನ್ನ ಅಟ್ಟಬೇಕಾಗಿತ್ತು ಈ ಅಚ್ಚರ ಮಗನೇ. ಶಿವರುದ್ರ, ತಪ್ಪು ಮಾಡುತ್ತಿದ್ದೀಯಾ, ಮೊದಲು ಅದನ್ನು ಬಿಸಾಕು. ಕಪಿಯೇ, ಈ ನನ್ನ ಮೊದಲನೆಯ ರಣರಂಗದ ಹೋರಾಟದಲ್ಲಿ ನೀನೇ ಮೊದಲನೆಯ ನಾಂದಿಯಾಗಬೇಕು. ಕೂಗು, ಯಮನಂದನ ಎಂದು ಕೂಗು. ರಂಗ, ಅಮ್ಮ